ಅಸ್ಥಿಗತ ಪ್ರಾಣವಾಗಿ ಇದ್ದದ್ದು ತ್ರೇತಾಯುಗದಲ್ಲಿ. ಕಲಿಯುಗದಲ್ಲಿ ನಮ್ಮ ಪ್ರಾಣ ಎಲ್ಲಿದೆ? ಅನ್ನದಲ್ಲಿದೆ. ಅನ್ನಗತ ಪ್ರಾಣ. 12 ಗಂಟೆಗೆ ಊಟ ಮಾಡೋನು ಅಪ್ಪಿ ತಪ್ಪಿ 2 ಗಂಟೆ ಆಗೋದ್ರೆ ಅವನ ಮುಖ ನೋಡೋಕ್ಕಾಗೋಲ್ಲ. ಈಗಲೋ ಆಗಲೋ ಅನ್ನೋ ಥರ ಆಗೋಗಿರ್ತೇವೆ. ಹೌದು ಇಲ್ವೋ? ಅದಕ್ಕೂ ಒಂದು ಕೈ ಮಿಗಲು ಮಾಡಬೇಕು ಅಂತಂದರೆ ಅನ್ನಾದರೂ ಊಟ ಮಾಡೋದು 1 ತಾಸು ವಿಳಂಬ ಆದರೂ ತಡಿತೇವಂತೆ. ಕಾಫಿ ಇಲ್ಲ ಅಂದರೆ ತಡೆಯೋಕ್ಕಾಗಲ್ವಂತೆ. ಕಲಿಯುಗದಲ್ಲಿ ಕಾಫಿಗತ ಪ್ರಾಣ ಅಂತ. ಹೌದು ಇದು. ಹೀಗೆ ಏತತ್ಕ್ರಮದಿಂದ ಒಂದೊಂದು ಯುಗದಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದರಲ್ಲಿ ಆ ಪ್ರಾಣ ಇರ್ತಕ್ಕಂಥದ್ದು. ಅಸ್ಥಿಗತವಾದ ಪ್ರಾಣಾದಿಗಳಿರೋಣ. ಇಷ್ಟೊತ್ತಿಗೆ ಏತತ್ಪೂರ್ವದಲ್ಲೇ ಕಯಾದು ದೇವಿ ತಾನು ಗರ್ಭಿಣಿ ಆಗಿರೋದು. ಆ ಕಾಲಕ್ಕೆ ಇಂದ್ರದೇವರು ವಜ್ರಾಯುಧವನ್ನು ತಂದಿದ್ದಾರಂತೆ. ತಂದು ಕಯಾದು ದೇವಿಯ ಗರ್ಭವನ್ನು ಸ್ರಾವ ಮಾಡಬೇಕು ಅಂತ ಹೊರಟು. ಕಾರಣ ಹಿರಣ್ಯಕಶಿಪುನೇ ಲೋಕಕಂಟಕ, ಇನ್ನು ಅವನ ಮಗ ಬೇರೆ ಬರ್ತಾನೆ, ಇನ್ನೆಷ್ಟು ದುಃಖ ಕೊಡ್ತಾನೋ ಅಂತ ತಾವು ಹೋಗೋಣ. ಹೋದಾಗ ನಾರದರು ಬಂದರು. ಇಂದ್ರ, ನೀನೇನಾರು ಸಂಹಾರ ಮಾಡಿದ್ರೆ ಗುರುಹತ್ಯಾ ದೋಷ ಬರುತ್ತೆ ಅಂತಂದ್ಬಿಟ್ಟು ಇಂದ್ರದೇವರು ಅಂದರು. ಅಲ್ಲ, ಈ ದೈತ್ಯ ಬಾಲಕನನ್ನು ಸಂಹಾರ ಮಾಡಿದ್ರೆ ಗುರುಹತ್ಯಾ ದೋಷ ಯಾಕೆ ಬರುತ್ತೆ ಅಂತಂದರೆ ಅದಕ್ಕೆ ತಿಳಿಸ್ತಾರೆ. ಪ್ರಹ್ಲಾದಸ್ಯ ಅವತಾರೋಸೌ ಇಂದ್ರಸ್ಯಾನು ಪ್ರವೇಶವಾನ್. ಆ ಪ್ರಹ್ಲಾದ ರಾಜರಲ್ಲಿ ಯಾರ ಸನ್ನಿಧಾನ? ವಾಯುದೇವರ ಸನ್ನಿಧಾನ. ಯಾರ ಸನ್ನಿಧಾನ? ಶೇಷದೇವರ ಸನ್ನಿಧಾನ ಅಂತೆ. ಇಂದ್ರದೇವರಿಗೆ ನೇರವಾಗಿ ಉಪದೇಶ ಮಾಡಿದ ಗುರುಗಳು ಯಾರು? ಶೇಷದೇವರು. ಆ ಶೇಷದೇವರು ಪ್ರಹ್ಲಾದರಾಜರ ಒಳಗೆ ಕೂತಿದ್ರಂತೆ. ಆದ್ದರಿಂದ ನಾರದರಂದ್ರಂತೆ, ಇಂದ್ರ, ನೀನೇನಾರು ಆ ಕೂಸನ್ನು ಕಡಿದ್ರೆ ಗುರುಗಳನ್ನು ಹತ್ಯೆ ಮಾಡಿದ ದೋಷ ಬರುತ್ತೆ ನಿನಗೆ. ಆಗ ಇಂದ್ರದೇವರು ಕಯಾದು ದೇವಿಗೆ ಪ್ರದಕ್ಷಿಣೆ ಬಂದ್ರಂತೆ. ತಾವೂ ಗರ್ಭವನ್ನು ಪ್ರವೇಶ ಮಾಡಿ ತಮ್ಮ ಒಂದು ಸನ್ನಿಧಾನ ಇಟ್ಟರಂತೆ. ಹಾಗಾದರೆ ಪ್ರಹ್ಲಾದರಾಜರೆಂಬ ಆ ಪ್ರತಿಮೆಯಲ್ಲಿ ಯಾವ ಯಾವ ದೇವತೆಗಳ ಸನ್ನಿಧಾನ ಅಂತಂದರೆ ಶೇಷದೇವರ ಸನ್ನಿಧಾನ, ಇಂದ್ರದೇವರ ಸನ್ನಿಧಾನ, ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ವಾಯುದೇವರ ವಿಶಿಷ್ಟವಾದ ಸನ್ನಿಧಾನ ಛಾಂದೋಗ್ಯೋಪನಿಷತ್ತಿನಲ್ಲಿ ತಿಳಿಸ್ತಾರೆ. ವಾಯುದೇವರು ಪ್ರಹ್ಲಾದರಾಜರ ದೇಹವನ್ನು ಪ್ರವೇಶ ಮಾಡಬೇಕಾದರೆ ಯಾವ ನಾಮದಿಂದ, ಯಾವ ಹೆಸರಿನಿಂದ ಪ್ರವೇಶ ಮಾಡಿದ್ರು? ಮಹೌಜಃ ನಾಮಕರಾದ ವಾಯುದೇವರು ಪ್ರಹ್ಲಾದರಾಜರ ಶರೀರವನ್ನು ಪ್ರವೇಶ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಸಾಕ್ಷಾತ್ ನಾರಾಯಣನ ಸನ್ನಿಧಾನ ಯಾರಲ್ಲಿ? ಪ್ರಹ್ಲಾದರಾಜರಲ್ಲಿ. ಅಲ್ಲಿ ಪರಮಾತ್ಮ ಯಾವ ನಾಮದಿಂದ ಪ್ರವೇಶ ಮಾಡಿದ? ಇದನ್ನೂ ಉಪನಿಷತ್ತು ತಿಳಿಸುತ್ತೆ ನಮಗೆ. ಓಜಃ ವಾಯುದೇವರು, ಮಹೋಜಃ ದೇವರು, ಓಜಃ. ಅಲ್ರಿ, ದೇವರಿಗೆ ಮಹೋಜಃ ಅನ್ಬೇಕಾಗಿತ್ತಲ್ಲ ಅಂತಂದರೆ ಕಿಂಚಿತ್ ನ್ಯೂನೆ ಮಹಶಬ್ದಿತಃ. ಎಲ್ಲಿ ದೋಷ ಇರುತ್ತೋ ಅಲ್ಲಿ ಮಹಶಬ್ದವನ್ನು ಪ್ರಯೋಗ ಮಾಡುವುದು ಶಾಸ್ತ್ರದಲ್ಲಿ ಒಂದು ಕ್ರಮ. ಈ ಕ್ರಮ ನಾವು ಲೋಕದಲ್ಲೂ ಪ್ರಯೋಗ ಮಾಡ್ತೇವೆ. ಯಾರೋ ಒಬ್ಬ ಬಂದಾಗ ಏನೋ ತಪ್ಪು ಮಾಡಿ ಬಂದಿದ್ದ. ಅಪ್ಪ ಮಹಾರಾಯ ಬಾ, ಏನಂದ್ವಿ? ಮಹಾರಾಯ. ಮಹಾಶಬ್ದ ಯಾವಾಗ ಬಂತು? ದೋಷ ಕಂಡಾಗ ಮಹಾಶಬ್ದ ಬಂತು. ಅದೇ ಯಾರೋ ಒಬ್ಬರು ಗೌರವಾನ್ವಿತ ವ್ಯಕ್ತಿ ಬಂದರು, ರಾಯರೇ ಬನ್ನಿ, ಮಹಾರಾಯರೇ ಬನ್ನಿ. ಅಲ್ಲ, ಶಬ್ದವನ್ನೇ ಸ್ವಲ್ಪ ಒರಟಾಯಿತು ನೋಡಿ. ಯಾಕೆ? ದೋಷವನ್ನು ಸೂಚನೆ ಮಾಡುತ್ತಂತೆ ಕೆಲವೊಂದು ಪ್ರಸಂಗದಲ್ಲಿ. ಅದರಂತೆ ವಾಯುದೇವರಲ್ಲಿ ಪರಮಾತ್ಮನಿಗೆ ಹೋಲಿಸಿದಾಗ ಅಸ್ವಾತಂತ್ರ್ಯ ಅನ್ನೋ ಒಂದು ದೋಷ ಇರೋದರಿಂದಾಗಿ ಮಹೋಜಃ ನಾಮಕರಾಗಿ ವಾಯುದೇವರು ಪ್ರಹ್ಲಾದರಾಜನ್ನು ಪ್ರವೇಶ ಮಾಡಿದರೆ, ಓಜಃ ನಾಮಕರಾಗಿ ನರಸಿಂಹದೇವರು ಪ್ರಹ್ಲಾದರಾಜರನ್ನು ಪ್ರವೇಶ ಮಾಡಿದ್ರಂತೆ. ಓಜಃ ಅನ್ನೋದು ದೇವರ ಒಂದು ಹೆಸರು. ಎಲ್ಲಿ ಬರುತ್ತಿದು? ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಓಜಸ್ತೇಜೋ ದ್ಯುತಿಧರಃ ಪ್ರಕಾಶಾತ್ಮ ಪ್ರತಾಪನಃ ಹೇಳಿದ್ದಾರೋ ಇಲ್ಲವೋ? ಓಜಃ ಯಸ್ತೆ ಮನ್ಯೋ ವೇದಧ್ವಜ್ರಸಾಯಕ ಸಹ ಓಜಃ ಪುಷ್ಯತಿ ವಿಶ್ವಮಾನಶಕ. ಮನ್ಯು ಸೂಕ್ತದಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕಾದರೆ ವೇದ ಮಂತ್ರ ಓಜಃ
ಅಂತ ಸ್ತೋತ್ರ ಮಾಡಿದೆ. ಹೀಗೆ ಸ್ತೋತ್ರ ಮಾಡಿದರೆ ನಮಗೆ ನಿಮಗೆ ಏನು ಫಲ? ಯಾವ ದುಷ್ಟಶಕ್ತಿಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡಲಿಕ್ಕೆ ನರಸಿಂಹದೇವರು ಬಿಡೋಲ್ವಂತೆ. ಯಾರು ನರಸಿಂಹದೇವರನ್ನು ಓಜಃ ಅಂತ ಸ್ತೋತ್ರ ಮಾಡ್ತಾರೋ, ವಾಯುದೇವರನ್ನು ಮಹೋಜಃ ಅಂತ ಸ್ತೋತ್ರ ಮಾಡ್ತಾರೋ, ಆಗ ಯಾವ ವಿಧವಾದ ದುಷ್ಟಶಕ್ತಿಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡಲಿಕ್ಕೆ ಆಗೋಲ್ಲ. ಏತತ್ಕ್ರಮದಿಂದ ಹೀಗೆ ಪ್ರಹ್ಲಾದ ರಾಜರು ತಾವು ಗರ್ಭದಲ್ಲಿ ಇದ್ದಾಗ ನಾರದರಂದರು, ಅಮ್ಮ ಹೆಚ್ಚು ಕಾಲ ನೀನು ಈ ಅರಮನೆಯಲ್ಲಿ ಇರೋದು ಬೇಡ, ನಮ್ಮ ಆಶ್ರಮಕ್ಕೆ ಬಾ ಅಂತ ಕರ್ಕೊಂಡು ಹೊರಟ್ರಂತೆ. ಪ್ರತಿನಿತ್ಯ ದೇವರ ಕಥೆಗಳನ್ನು ಹೇಳ್ತಾ ಇರೋರಂತೆ. ಕಯಾದ ದೇವಿ ತುಂಬು ಗರ್ಭಿಣಿ. ಸಹಜವಾಗೇ ಗರ್ಭಿಣಿ ಸ್ತ್ರೀಯರಿಗೆ ಶ್ರಮ ಜಾಸ್ತಿ. ಇನ್ನು ಕಥೆ ಕೇಳೋ ಕಾಲಕ್ಕಂತೂ ನಿದ್ದೆ ಬರೋದು ಸಹಜ. ನಿದ್ದೆ ಬಂದೇ ಬಿಡ್ತಂತೆ. ಬಂದಾಗ ನಾರದರು ಕಥೆಯನ್ನು ನಿಲ್ಲಿಸಿದ್ರಂತೆ. ನಿಲ್ಲಿಸಿದ್ರೆ ಗರ್ಭದಿಂದ ಮಗು ಹೂಗುಡ್ತಂತೆ. ನಾರದರೇ ಯಾಕೆ ನಿಲ್ಲಿಸಿದ್ರಿ? ನಾನು ಕೇಳ್ತಾ ಇದ್ದೇನೆ ಹೇಳ್ರಿ ಅಂತಂತೆ. ಆ ಕಾಲಕ್ಕೆ ಎಷ್ಟು ಕಾಲದ ಗರ್ಭವಾಸ ಅದು? 100 ವರ್ಷಗಳ ಕಾಲ. ಕಯಾದ ದೇವಿ ತಾನು ಅಪೇಕ್ಷಿತ ನಾರದರಿಂದ ವರವನ್ನು ಪಡೆದಿದ್ದಂತೆ. ಇಚ್ಛಾ ಪ್ರಸವ ಆಗಬೇಕು ನನಗೆ ಅಂತ ತಾನೊಂದು ವರವನ್ನು ಪಡೆದಿದ್ದು. ಎಲ್ಲಿ ತನಕ ಹಿರಣ್ಯಕಶಿಪು ತನ್ನ ತಪಸ್ಸನ್ನು ಮುಗಿಸಿ ಬರೋಲ್ಲ ಅಲ್ಲಿ ತನಕ ಪ್ರಸವ ಆಗಬಾರ್ದು, ಇದೊಂದು ವರವನ್ನು ಪಡೆದಿದ್ದು. ಹಾಗಾದರೆ 100 ವರ್ಷಗಳ ಕಾಲ ನಾರದರು ಪ್ರಹ್ಲಾದರಾಜರಿಗೆ ಸಮಸ್ತ ಹರಿಕಥಾ ಶ್ರವಣವನ್ನು ತಾವು ಮಾಡಿಸಿದ್ದಾರಂತೆ. ಅದು ಯಾವ ಕ್ರಮದಲ್ಲಾಯ್ತಂತೆ? ಏಕಾಂತ ಭಕ್ತರಾಗ್ಬಿಟ್ರಂತೆ. ಯಾರ್ಯಾರು ತೊಂದರೆನೇ ಇಲ್ಲ, ಒಬ್ಬರೇ ಕೂಡೋದು, ಒಬ್ಬರೇ ಧ್ಯಾನ ಮಾಡೋದು, ಒಬ್ಬರೇ ಶ್ರವಣ ಮಾಡೋದು. ಹೀಗೆ ಪ್ರಹ್ಲಾದ ರಾಜರಿಗೆ ಸಂಸ್ಕಾರ ಎಂಬುದು ಜನ್ಯ ಆಗಬೇಕಾದರೆ ಹುಟ್ಟಿದ ಮೇಲೆ ಅಲ್ಲ, ಗರ್ಭದಲ್ಲಿ ಇರೋ ಕಾಲಕ್ಕೆ ಬರಬೇಕು ಅನ್ನೋದೇ ಭಾಗವತ ನಮಗೆ ತಿಳಿಸ್ತಾ ಇರತಕ್ಕಂತಹ ಧರ್ಮ. ಸರಿ, 100 ವರ್ಷಗಳಾಗಿರೋಣ. ಆಗ ಹಿರಣ್ಯಕಶಿಪುವಿಗೆ ಅನುಗ್ರಹ ಮಾಡಲಿಕ್ಕೆ ಬ್ರಹ್ಮದೇವರು ಬಂದರು. ಬಂದಾಗ ಎಲ್ಲ ಕಡೆ ಹುಡುಕಿದ್ರಂತೆ, ಎಲ್ಲೂ ಕಾಣಿಸ್ತಾನೇ ಇಲ್ಲ ಹಿರಣ್ಯಕಶಿಪು. ತೀರ್ಥ ಪ್ರೋಕ್ಷಣೆಯನ್ನು ಮಾಡಿದ್ರು. ಆ ವಾಲ್ಮೀಕಿ ಹುಡ್ಕೋಬೇಕು, ಅದರಿಂದ ಹಿರಣ್ಯಕಶಿಪುವಿನ ಅಸ್ಥಿಗತವಾದ ದೇಹವನ್ನು ತಾವು ನೋಡಬೇಕು. ಪುನಃ ಇನ್ನೊಂದು ಆವರ್ತಿ ತಾವು ತೀರ್ಥ ಪ್ರೋಕ್ಷಣೆ ಮಾಡಿದಾಗ ಯಥಾವತ್ ದೇಹ ಪ್ರಾಪ್ತಿ ಆಯಿತು. ಮೃತ್ಯುರ್ಮಾಭೂತ್ ಅಂದ, ನನಗೆ ಮರಣ ಬರಬಾರದು ಅಂದ. ಬ್ರಹ್ಮದೇವರಂದರು, ಹಾಗೆ ವರ ಕೊಡಲಿಕ್ಕೆ ನನಗೆ ಅಧಿಕಾರ ಇಲ್ಲ, ನಿಮಿತ್ತ ಮಾಡು. ಇಂಥದ್ರಿಂದ ಬರಬಾರದು, ಇಂತಹ ಸ್ಥಳದಿಂದ ಬರಬಾರದು, ಹೀಗೆ ಬೇಕಾದ್ರೆ ಕೇಳು ಕೊಡ್ತೀನಿ ಅಂತಂದು. ಸರಿ ಅಂತಂದ. ದೊಡ್ಡ ಪಟ್ಟಿ ಕೊಟ್ಬಿಟ್ಟ. ಮನೆ ಒಳಗಡೆ ಆಗಬಾರ್ದು, ಬ್ರಹ್ಮದೇವರು ಹೂ ಅಂದರು. ಮನೆ ಹೊರಗಡೆ ಆಯಿತು ಅಂದರು. ಅಂತರಿಕ್ಷದಲ್ಲಿ ಸರಿ ಅಂದರು. ಪಾತಾಳದಲ್ಲಿ ಆಗಬಾರದು, ಸರಿ ಆಯಿತು. ಇನ್ನು ಹಸಿ ಪದಾರ್ಥದಿಂದ ಮರಣ ಬರಬಾರದು, ಮತ್ತು ಒಣ ಪದಾರ್ಥದಿಂದ ಮರಣ ಬರಬಾರದು, ಮೃಗಗಳಿಂದ ಮರಣ ಬರಬಾರದು, ಮನುಷ್ಯರಿಂದ ಮರಣ ಬರಬಾರದು. ಅಷ್ಟೇ ಯಾಕೆ, ನೀವು ಸೃಷ್ಟಿ ಮಾಡಿರುವ ಯಾವ ಪದಾರ್ಥದಿಂದಲೂ ಮರಣ ಬರಬಾರದು ಅಂತಂದು ಬ್ರಹ್ಮದೇವರು ಹ್ಞೂ ಅಂದ್ರಂತೆ. ಹಿರಣ್ಯಕಶಿಪುವಿಗೆ ನಗು ಬಂದ್ಬಿಡ್ತಂತೆ. ಈ ಬ್ರಹ್ಮದೇವ್ರ ಬುದ್ಧಿಗೆ ಏನು ಹೇಳಬೇಕು? ಮೃತ್ಯುರ್ಮಾಭೂತ್ ಅಂತಂದರೆ ಕೊಡೋಕ್ಕಾಗಲ್ಲ ಅಂದರು. ಮರಣಕ್ಕೆ ಏನೇನು ಸಾಧನೆಗಳಿದೆ ಅದೆಲ್ಲ ಹೇಳಿಬಿಟ್ಟಿದ್ದೇನೆ ನಾನು. ಇದಕ್ಕೆ ಅಭಯಮಸ್ತು ಅಂತ ಅಂದ್ಬಿಟ್ರಲ್ಲ ಅಂತಂದರೆ ಬ್ರಹ್ಮದೇವರು ತಾವಂದ್ರಂತೆ, ನಿನ್ನಷ್ಟು ಮೂರ್ಖ ಇನ್ಯಾರೂ ಇಲ್ವೋ? ನನ್ನನ್ನು ಸೃಷ್ಟಿ ಮಾಡಿದವರು ಅಂತ ನಿನ್ನ ತಲೆಗೆ ಬಂತಲ್ಲ, ನನ್ನಿಂದ ಸೃಷ್ಟಿವಾದ ಪದಾರ್ಥ ಅಂತಂದರೆ, ಅರೆ ನನ್ನನ್ನು ಸೃಷ್ಟಿ ಮಾಡಿದವ್ರನ್ನೇ ಮರೆತುಬಿಟ್ಟಿಯಲ್ಲೋ ನೀನು, ನಿನ್ನ ಬುದ್ಧಿಗೆ ಏನು ಹೇಳಬೇಕು ನಾನು ಅಂತ ಹೇಳ್ತಾ, ಮನೆ ಒಳಗಡೆ ಆಗಬಾರ್ದು, ಹೊರಗಡೆ ಆಗಬಾರ್ದು, ಬೆಳಗ್ಗೆ ಆಗಬಾರ್ದು, ರಾತ್ರಿ ಆಗಬಾರ್ದು. ಅವನು ಎರಡೇ ಕಾಲ ಅಂತ ಅಂದ್ಕೊಂಬಿಟ್ಟ, ಅದಕ್ಕೆ ಕಾಲವಾಗ್ಬಿಟ್ಟ.